ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವಿರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಸನ್ನಿಹಿತ ಗುರುಗಳು, ಇವತ್ತು ಗುರುವಾರ ಆದ್ದರಿಂದ ಗುರುಗಳನ್ನು ಹೆಚ್ಚು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಗುರುಗಳ ಉತ್ಸವ ನಡೀತಾ ಇರತಕ್ಕಂತಹ ಈ ಪರಮೋತ್ಸವ ಕಾಲದಲ್ಲಿ ನಾವು ರುಕ್ಮಿಣೀಶ ವಿಜಯ ಅನ್ನುವ ಶ್ರೀಮದ್ ವಾದಿರಾಜ ಗುರುಚರಣ ವಿರಚಿತವಾದ ಮಹಾಕಾವ್ಯದ ಬಗ್ಗೆ, ಆ ಕಾವ್ಯದ ಒಳಗಿರುವ ಕೆಲವು ವಿಷಯಗಳನ್ನು ಒಂದು 3 ದಿವಸಗಳ ಕಾಲಾವಧಿಯಲ್ಲಿ ಅಥವಾ 3 ಗಂಟೆಗಳ ಕಾಲಾವಧಿಯಲ್ಲಿ ಯಥಾಶಕ್ತಿ ಶ್ರವಣ ಮಾಡುವ ಪ್ರಯತ್ನವನ್ನು ಮಾಡೋಣ. ನಮ್ಮ ಹಿರಿಯರು, ಅವರ ಹೆಸರೇನು? ರಾಧಾಬಾಯಿ. ಹೌದು, ರಾಧಾಬಾಯಿ ಅವರು ಅವರ ಮನೆಯಲ್ಲಿ ಪ್ರಾತಃ ಕಾಲದಲ್ಲಿ ಕೇಳಬೇಕು ಅಂತ ಬಹಳ ಇಷ್ಟಪಟ್ಟಿದ್ರು. ನಮ್ಮ ವಿದ್ಯಾಪೀಠದ ಪರೀಕ್ಷೆಗಳು, ಪಾಠಗಳು ಇದರ ಮಧ್ಯದಲ್ಲಿ ಪ್ರಾತಃ ಕಾಲದಲ್ಲಿ ಬರಲಿಕ್ಕೆ ಆಗೋದಿಲ್ಲ ಅಂತ ಆದಮೇಲೆ ಸಾಯಂಕಾಲ ಆದರೂ ಹೇಳಬೇಕು ಅಂತ ಆ ಶ್ರದ್ಧೆ, ಭಗವಂತ ಶ್ರೀಕೃಷ್ಣನ ಮೇಲಿನ ಭಕ್ತಿ ಶ್ರೇಯಸ್ಪ್ರದವಾದದ್ದು. ವಯಸ್ಸು 92 US ಅಲ್ಲೂ ಅಂತ ಸ್ಫೂರ್ತಿ, ಅಲ್ಲಿಂದ ನಡ್ಕೊಂಡು ಇಲ್ಲಿ ಬಂದು ಕುಳಿತು ಶ್ರವಣ ಮಾಡ್ತಕ್ಕಂಥ ಶಕ್ತಿ ಎಲ್ಲ ಭಗವಂತ ಕೊಟ್ಟದ್ದು. ಸಾಧನ ಶರೀರ ಇದು. ಈ ಸಾಧನ ಶರೀರದಲ್ಲಿ ಏನು ಸಾಧ್ಯ ಅಂತ ಸಾಧನೆಯನ್ನು ಮಾಡಬೇಕು. ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮ ಪೋಷಿತಾತ್ಮ ಹೃದಯಂ ತತ್ಪೂರ್ವ ಪಕ್ಷಾಸುರೈಃ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮಥಿತೋ ಯಕೃಷ್ಣ ದುಗ್ಧಾಂಬುಧಿಃ ಶ್ರೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾತ್ ಗುಣೋದ್ಯನ್ಮಣಿಃ. ರುಕ್ಮಿಣೀಶ ವಿಜಯದ ಮಂಗಳ ಶ್ಲೋಕ ಇದು. ಶಾರ್ದೂಲ ವಿಕ್ರೀಡಿತ ಅನ್ನುವ ವೃತ್ತದಲ್ಲಿರತಕ್ಕಂತಹ ಶ್ಲೋಕ. ಮೊದಲು ಒಮ್ಮೆ ಕಾವ್ಯದ ಸುತ್ತ ಪ್ರದಕ್ಷಿಣೆ ಹಾಕೋಣ. ಕಾವ್ಯ ಅಂತ ಹೇಳಿದರೆ ಕೇಳುವುದಕ್ಕೆ ಖುಷಿಯಾಗುವ ಶಬ್ದ ಅಂತ ಅರ್ಥ. ಶ್ರೀಕೃಷ್ಣನ ಕಥೆ ಅಂತ ಹೇಳಿದ ಮೇಲೆ ಅದು ಚಿಕ್ಕ ಮಕ್ಕಳು ಹೇಳಿದರೂ ಕೂಡ ಕೇಳುವುದಕ್ಕೆ ಇಷ್ಟವೇ ಆಗ್ತದೆ. ಅಂಥಲ್ಲಿ ಕವಿಗಳು ಹೇಳಿದರು ಅಂತಾದರೆ ಅದರಲ್ಲಿ ವಿಶೇಷವಾದ ಸೆಳೆತ, ಕರ್ಷಣ ಶಕ್ತಿ ಅನ್ನುವುದು ಇರ್ತದೆ. ಅದು ವಿಶ್ವಕ್ಕೆಲ್ಲ ಮಾರ್ಗದರ್ಶಕವಾಗುವ ರೀತಿಯ ಮಾತು ಇರ್ತದೆ. ಸ್ವತಃ ಸನ್ಯಾಸಿಗಳೇ ಕವಿಗಳಾಗಿ ಅಂತಹ ಮಾತು ಹೇಳಿದರು ಅಂದರೆ ಅದು ಜ್ಞಾನಭಕ್ತಿ ವೈರಾಗ್ಯಕ್ಕೆ ಪೂರಕವಾಗುವ ರೀತಿಯಲ್ಲಿ ಆ ಕಥಾ ನಿರೂಪಣೆ ಇರ್ತದೆ ಅಂತ ಅರ್ಥ. ಸನ್ಯಾಸಿಗಳೂ ಆದ ಮಹಾಕವಿಗಳೂ ಆದಂತಹ ಶ್ರೀ ವಾದಿರಾಜ ಗುರುವರಿಯರು ಇವತ್ತಿಗೆ ಸುಮಾರು 450 ವರ್ಷಗಳ ಹಿಂದೆ ರಚನೆ ಮಾಡಿರತಕ್ಕಂತಹ ಕಾವ್ಯ ರುಕ್ಮಿಣೀಶ ವಿಜಯ ಕಾವ್ಯ. ಕವಿಯಲ್ಲಿ ಇರಬೇಕಾದ ಗುಣಗಳು ಕೆಲವು ಇದ್ದಾವೆ. ಅವರು ಸತ್ಯ ಹೇಳಬಾರದು. ಕವಿಗಳು ಸತ್ಯ ಹೇಳಿದರೆ ಅವರು ಕವಿಗಳಾಗುವುದಿಲ್ಲ, ಸುಳ್ಳು ಹೇಳಬೇಕು. ಅಲ್ಲಿ ಒಂದು ಎತ್ತರದ ಕಟ್ಟಡ ಇದೆ ಅಂತ ಹೇಳಿದರೆ ಅವನು ಕವಿ ಆಗುವುದಿಲ್ಲ. ಅಲ್ಲಿ ಸೂರ್ಯಚುಂಬಿಯಾದ ಕಟ್ಟಡ ಇದೆ ಅಂತ ಹೇಳಬೇಕು, ಸುಳ್ಳು ಹೇಳಬೇಕು. ಸೂರ್ಯನನ್ನು ಮುಟ್ಟತಕ್ಕಂತಹ ಕಟ್ಟಡ ಇದೆ, ನಿಜವಾಗಿ ಈ ಕಟ್ಟಡ ಸೂರ್ಯನನ್ನು ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಹಾಗೆ ಹೇಳಬೇಕು. ಗಗನಚುಂಬಿ ಕಟ್ಟಡಗಳು, ಸೂರ್ಯಚುಂಬಿ ಕಟ್ಟಡ, ಮೇಘಚುಂಬಿ ಕಟ್ಟಡ, ಹೀಗೆಲ್ಲ ಶಬ್ದ ಪ್ರಯೋಗ ಮಾಡೋದು. ಅಂದರೆ ಎತ್ತರದ್ದಾದ ಕಟ್ಟಡ ಅನ್ನುವುದನ್ನು ನಿರೂಪಿಸುವುದಕ್ಕೆ ಒಂದು ಅತಿಶಯೋಕ್ತಿಯನ್ನು ಬಳಸುವಂಥದ್ದು. ಅದು ಅಲ್ಲಿ ಅವರ ಮುಖ ಚಂದ ಇದೆ ಅಂತ ಹೇಳಲಿಕ್ಕಿಲ್ಲ, ಹೇಳಿದರೆ ವಾಸ್ತವ ಅದು. ಆದರೆ ಹಾಗೆ ಹೇಳಲಿಕ್ಕಿಲ್ಲ. ಅದು ಕೃಷ್ಣ ಚಂದ್ರ ಅಂತ ಹೇಳು. ಕೃಷ್ಣನೇ ಚಂದ್ರ ಅಂತ. ನಿಜವಾಗಿ ಕೃಷ್ಣ ಚಂದ್ರ ಅಲ್ಲ, ಕೃಷ್ಣನ ಮುಖ ಚಂದ್ರ ಅಲ್ಲ. ಆದರೆ ಚಂದ್ರ ಹೇಗೆ ಆಹ್ಲಾದಕನಿದ್ದಾನೋ ಆ ರೀತಿಯಲ್ಲಿ ಶ್ರೀಕೃಷ್ಣನ ಮುಖ ಆಹ್ಲಾದಕವಾಗಿದೆ. ಇದಕ್ಕೆ ಉಪಮಾ ಅಂತ ಕರೀತಾರೆ. ಈ ರೀತಿಯಾಗಿ ಉಪಮಾದ್ಯ ಅಲಂಕಾರಗಳನ್ನು ಬಳಸಿಕೊಂಡು ಕವಿ ವಿಷಯಗಳನ್ನು ನಿರೂಪಣೆ ಮಾಡ್ತಾನೆ.
ಲೌಕಿಕವಾದ ವಿಷಯಗಳನ್ನು ತಂದುಕೊಂಡು ವಿಷಯಗಳನ್ನು ನಮಗೆ ಅರ್ಥವನ್ನು ಮಾಡಿಸ್ತಾನೆ. ದೃಷ್ಟಾಂತ ಅಲಂಕಾರಗಳು, ಭ್ರಾಂತಿ ಅಲಂಕಾರಗಳು, ಸಂಶಯಾಲಂಕಾರಗಳು, ಅಪನ್ನುತಿ ಮೊದಲಾದಂತಹ ಅಲಂಕಾರ, ರೂಪಕಾತಿಶಯೋಕ್ತಿ, ಇವುಗಳೆಲ್ಲ ನಿರಂತರ ಸೇರಿಕೊಂಡಾಗ ಅವುಗಳನ್ನು ಕಾವ್ಯ ಅಂತ ಕರಿತೇವೆ. ಇತಿಹಾಸದಲ್ಲಿ 3 ಜನ ಕವಿಗಳಿಗೆ ಮಹತ್ವ ಇದೆ. ಅದರಲ್ಲಿ ಕಾಳಿದಾಸನನ್ನು ಮಹಾಕವಿ ಅಂತ ಹೇಳ್ತಾರೆ. ಆತ ಉಪಮಾಲಂಕಾರದಲ್ಲಿ ಎತ್ತಿದ ಕೈ. ಭಾರವಿ ಅಂತ ಮತ್ತೊಬ್ಬ ಮಹಾಕವಿ ಇದ್ದಾನೆ. ಆತ ಚಿಕ್ಕ ಶಬ್ದಗಳಲ್ಲಿ ಭಾರೀ ಅರ್ಥವನ್ನು ತುಂಬಿಸುವುದರಲ್ಲಿ ಮಹಾನಿಷ್ಣಾತ. ಅರ್ಥಗೌರವ ಅಂತ ಕರೀತಾರೆ. ಉಪಮಾ ಕಾಳಿದಾಸಸ್ಯ ಭಾರವೇರರ್ಥಗೌರವಂ ಅಂತ. ಭಾರವಿಯ ಕಾವ್ಯದಲ್ಲಿ, ಅದು ಕಿರಾತಾರ್ಜುನೀಯ ಮುಂತಾದ ಕಾವ್ಯದಲ್ಲಿ ಕಾಣಿಸುವುದು ಅರ್ಥಗೌರವ. ಇನ್ನೊಬ್ಬ ದಂಡಿ ಅಂತ ಮತ್ತೊಬ್ಬ ಮಹಾಕವಿ ಇದ್ದಾನೆ. ಕಾವ್ಯಾದರ್ಶ ಅನ್ನುವ ಮಹಾಕಾವ್ಯವನ್ನು ರಚನೆ ಮಾಡಿರತಕ್ಕಂಥವ, ಕಾವ್ಯದ ಬಗ್ಗೆ ಲಕ್ಷಣ ಗ್ರಂಥವನ್ನು ರಚನೆ ಮಾಡಿದವ, ದಶಕುಮಾರ ಚರಿತೆಯನ್ನು ರಚಿಸಿದಂತಹ ದಂಡಿ. ಆತನ ವಿಶೇಷತೆ ಏನು ಅಂತ ಹೇಳಿದರೆ, ಆ ಮಾತುಗಳನ್ನು ಕೇಳ್ತಾ ಇದ್ರೆ ಮತ್ತೆ ಮತ್ತೆ ಕೇಳ್ತಾ ಇರಬೇಕು ಅಂತ ಅನಿಸುತ್ತೆ. ಆ ರೀತಿಯ ಒಂದು ಪದಲಾಲಿತ್ಯವನ್ನು ಬಳಸತಕ್ಕಂತಹ ವ್ಯಕ್ತಿ. ದಂಡಿನ ಪದಲಾಲಿತ್ಯಂ ಅನ್ನೋದು ಪ್ರಸಿದ್ಧವಾದ ಸೂಕ್ತಿ. ಇನ್ನೊಬ್ಬ, ಈ 3 ಕವಿಗಳನ್ನು ಮೀರಿಸಿದ ಒಬ್ಬ ಕವಿ ಇದ್ದಾನೆ, ಮಾಘ. ಮಾಘ ಅಂತ ಆತನ ಹೆಸರು. ಮಖ ನಕ್ಷತ್ರದಲ್ಲಿ ಹುಟ್ಟಿದವನಾದ್ರಿಂದ ಅವನನ್ನು ಮಾಘ ಅಂತ ಕರೀತಾನೆ. ಆ ಮಾಘನಲ್ಲಿ ಶಿಶುಪಾಲವಧ ಅನ್ನುವ ಮಹಾಕಾವ್ಯದ ರಚಯಿತರು ಮಾಘ. ಆತನಲ್ಲಿ ವಿಶೇಷತೆ ಏನು ಅಂದರೆ, ನೀವು ಕಾಳಿದಾಸನ ಗುಣವನ್ನಿಟ್ಟುಕೊಂಡು ಅವನ ಕಾವ್ಯವನ್ನು ನೋಡಿದರೆ ಅಲ್ಲಿ ಉಪಮಾಲಂಕಾರದಲ್ಲಿ ಕಾಳಿದಾಸನಿಗೆ ಹತ್ತಿರದಲ್ಲಿದ್ದಾನೆ. ಭಾರವಿಯ ಕಾವ್ಯದ ಹಾಗೆ ಇವನ ಕಾವ್ಯದಲ್ಲಿ ಅರ್ಥಗೌರವ ಇದೆಯೋ ಅಂತ ನೋಡಿದರೆ ಅನೇಕ ಭಾಗದಲ್ಲಿ ಅರ್ಥಗೌರವ ತುಂಬಿ ತುಳುಕ್ತದೆ. ದಂಡಿಯ ಹಾಗೆ ಪದಲಾಲಿತ್ಯ ಇದೆಯೋ ಅದರಲ್ಲೂ ಎತ್ತಿದಾಗ ಈ ಮಾಘ. ಆದ್ರಿಂದ ಮಾಘೇ ಸಂತಿ ತ್ರಯೋ ಗುಣಾಹ ಅಂತ ಒಂದು ಇತಿಹಾಸದಲ್ಲಿ ನಿರ್ಧಾರವಾಗಿತ್ತು. ಒಮ್ಮೆ ಪೂನಾದಲ್ಲಿ ನಡೆದಂತಹ ದೊಡ್ಡ ಕವಿಗೋಷ್ಠಿಯಲ್ಲಿ ನಿರ್ಧಾರ ಆದದ್ದೇನು ಅಂತ ಹೇಳಿದರೆ, ಈ ಕಾಳಿದಾಸ, ಭಾರವಿ ಮತ್ತು ದಂಡಿ ಅನ್ನುವ 3 ಮಹಾಕವಿಗಳಲ್ಲಿ ಏನು ವಿಶೇಷ ಧರ್ಮಗಳುಂಟು ಅವೆಲ್ಲವನ್ನೂ ಸೇರಿಸಿಕೊಂಡಿರ್ತಕ್ಕಂತಹ ಏಕೈಕ ಮಹಾ ಸಾಮ್ರಾಟ, ಕವಿ ಸಾಮ್ರಾಟ ಅಂತ ಹೇಳಿದರೆ ಅದು ಮಾಘ. ಆತನ ಶಿಶುಪಾಲ ವಧವೇ ಸರ್ವೋತ್ಕೃಷ್ಟವಾದ ಕಾವ್ಯ ಅಂತ ಒಂದು ಸಂದರ್ಭದಲ್ಲಿ ನಿರೂಪಿತವಾದಾಗ, ಶ್ರೀ ವಾದಿರಾಜ ತೀರ್ಥರು ತಾವು ಸಂಚಾರ ಮಾಡ್ತಾ ಮಾಡ್ತಾ ಆ ಪ್ರದೇಶಕ್ಕೆ ಬಂದಿದ್ದಾಗ ಈ ವಿಷಯ ಗೊತ್ತಾಯಿತು. ಅವರು ಮಾಘ ಕಾವ್ಯವನ್ನೆಲ್ಲ ನೋಡಿದವರು. ಸಂಸ್ಕೃತ ಇತಿಹಾಸದಲ್ಲಿ ಏನೇನು ಕಾವ್ಯಗಳುಂಟು ಅವುಗಳನ್ನೆಲ್ಲ ಅರಿತವರು. ಅವರಿಗೆ ಮಾಘ ಕಾವ್ಯದ ಬಗ್ಗೆ ಮಹತ್ವ ಬುದ್ಧಿ ಇದೆ, ಚೆನ್ನಾಗಿದೆ ಅಂತ ಗೊತ್ತು. ಆದರೆ ಆ ಕಾವ್ಯದಲ್ಲಿ ಅನೇಕ ಸೈದ್ಧಾಂತಿಕವಾದಂತಹ ದೋಷಗಳಿದ್ದಾವೆ. ಆತನಿಗೆ ಕತೆ ಗೊತ್ತು. ಆ ಕಥೆಯನ್ನು ಕೆಲವು ಮಾರ್ಪಾಟುಗಳನ್ನು ಮಾಡಿಕೊಂಡು ಶ್ರೀಕೃಷ್ಣನ ವ್ಯಕ್ತಿತ್ವವನ್ನು ಬಹಳ ಚಂದ ನಿರೂಪಿಸಬೇಕಾದಲ್ಲಿ ಶಿಶುಪಾಲನ ಮಹತ್ವವನ್ನು ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಶಿಶುಪಾಲನನ್ನು ನಿರೂಪಣೆ ಮಾಡುವುದು ಎಷ್ಟಕ್ಕೂ ಕೃಷ್ಣನ ಉತ್ಕರ್ಷಕ್ಕೆ ಕಾರಣವಾಗುವ ಹಾಗೆ ನಿರೂಪಿಸಬೇಕೇ ಹೊರತು ಖಳನಾಯಕನನ್ನೇ ಭಾರೀ ಶ್ರೇಷ್ಠನನ್ನಾಗಿ ವರ್ಣನೆ ಮಾಡುವಂಥದ್ದು ಅದನ್ನು ಅಧ್ಯಯನ ಮಾಡುವ ವ್ಯಕ್ತಿಯಲ್ಲಿ ದುರ್ಬುದ್ಧಿ ಹುಟ್ಟುವುದಕ್ಕೆ ಕಾರಣವಾಗ್ತದೆ. ಆ ನಿಟ್ಟಿನಿಂದ ಶ್ರೀ ವಾದಿರಾಜ ತೀರ್ಥವರಿಯರು ಅಲ್ಲಿ ತೀರ್ಮಾನವನ್ನು ಕೈಗೊಂಡಂತಹ ರಾಜನಿಗೆ ಹೇಳ್ತಾರೆ, ನಮ್ಮಲ್ಲಿ ಇದಕ್ಕಿಂತಲೂ ವಿಶಿಷ್ಟವಾದ ಕಾವ್ಯ ಇದೆ, ಅದು ರುಕ್ಮಿಣೀಶ ವಿಜಯ ಅಂತ ಅದರ ಹೆಸರು. ಈ ಯಾವ ಶಿಶುಪಾಲನನ್ನು ಸಂಹಾರ ಮಾಡಿದಂತಹ ಭಗವಂತ ರುಕ್ಮಿಣಿ ಪತಿಯಾಗಿದ್ದಾನೆ. ಯಾಕಂದರೆ ಶಿಶುಪಾಲನ ಸಂಹಾರದ ಹಿನ್ನೆಲೆಯಲ್ಲಿ ರುಕ್ಮಿಣೀ ದೇವಿಯೂ ಕೂಡ ಕಾರಣ. ಶಿಶುಪಾಲನಿಗೆ ರುಕ್ಮಿಣಿಯನ್ನು ವಿವಾಹವಾಗಬೇಕು ಅಂತ ಭಾರಿ ಆಸೆ ಇತ್ತು. ಅದಕ್ಕೆ ಜರಾಸಂಧನೇ ರುಕ್ಮಿಣಿಯ ಜೊತೆಗೆ ಶಿಶುಪಾಲನಿಗೆ ಮದುವೆ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿ ಪುಣ್ಯಾಹವಾಚನವನ್ನು ಮಾಡಿಸಿ ಬಾಸಿಂಗವನ್ನು ನಿರ್ಮಾಣ ಮಾಡಿ ಇವನಿಗೆ ಬಾಸಿಂಗ ಕಟ್ಟಿಸಿ ಆಶೀರ್ವಾದವನ್ನು ಮಾಡಿ ನಾಂದಿ ಇಟ್ಟಾಗಿದೆ. ಅವನ ಅಜ್ಜಂದಿರ ಹೆಸರಲ್ಲೆಲ್ಲ ನಾಂದಿಯನ್ನು ಇಟ್ಟಾಗಿದೆ. ಯಾಕಂದರೆ ಶಿಶುಪಾಲನಿಗೆ ಅಪ್ಪ ಇನ್ನೂ ಬದುಕಿದ್ದ, ದಮಘೋಷ ಅಂತ ಆತನ ಹೆಸರು. ಅವನು ಚೇದಿ ದೇಶದ ಅಧಿಪತಿ. ಆತನ ಮುಂದಾಳುತ್ವದಲ್ಲಿ ವಿವಾಹಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದ ಈ ಶಿಶುಪಾಲ. ಆ ಸಂದರ್ಭದಲ್ಲಿ ಭಗವಂತ ಶ್ರೀಕೃಷ್ಣನನ್ನೇ ಪತಿಯನ್ನಾಗಿ ಪಡೆಯಬೇಕು ಅನ್ನುವ ಅಭಿಕಾಂಕ್ಷೆಯಿಂದ ಸಾಕ್ಷಾತ್ ರಮಾದೇವಿಯೇ ಭೂಲೋಕದಲ್ಲಿ ಈ ರುಕ್ಮಿಣೀ ದೇವಿಯಾಗಿ ಅವತರಿಸಿ ಬಂದಾಕೆ ತಾನು ಅನೇಕ ವ್ರತಗಳನ್ನು ಲೋಕದೃಷ್ಟಿಯಿಂದ ಆಚರಣೆ ಮಾಡಿ ಅದರಿಂದಾಗಿ ಭಗವದನುಗ್ರಹವನ್ನು ಸಂಪಾದನೆ ಮಾಡಿಕೊಂಡ ಕಾರಣದಿಂದ ಭಗವಂತ ಶ್ರೀಕೃಷ್ಣ ಈ ರುಕ್ಮಿಣೀ ದೇವಿಯನ್ನು ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ತಾನು ದ್ವಾರಕೆಗೆ ಕರ್ಕೊಂಡು ಹೋದ. ಎಲ್ಲ ರಾಜಾಧಿರಾಜರು ನೋಡ್ತಾ ಇರುವ ಹಾಗೆ ಅವತ್ತಿನಿಂದ ಶಿಶುಪಾಲನಿಗೆ ಕೃಷ್ಣನ ಮೇಲೆ ಮೊದಲಿದ್ದ ದ್ವೇಷಕ್ಕಿಂತ ಹೆಚ್ಚು ದ್ವೇಷ ಉಂಟಾಯಿತು.
ಕೃಷ್ಣನನ್ನು ಮುಗಿಸಲೇಬೇಕು ಅನ್ನುವ ರೀತಿಯ ತೀರ್ಮಾನವನ್ನು ಆತ ಜರಾಸಂಧನ ಜೊತೆ ಸೇರಿ ಮಾಡಿಕೊಂಡಿದ್ದ. ಆ ಕಾರಣದಿಂದ ಶಿಶುಪಾಲನ ವಧೆ ಅನ್ನುವುದು ಅನಿವಾರ್ಯವಾಯಿತು. ಹಾಗಾದರೆ ಶಿಶುಪಾಲನ ವಧೆಯ ಹಿನ್ನೆಲೆಯಲ್ಲಿ ಭಗವಂತ ರುಕ್ಮಿಣೀಶನಾಗಿದ್ದಾನೆ ಅನ್ನುವುದು ಒಂದು ಕಾರಣವಾಗಿತ್ತು. ಆದ್ರಿಂದ ಇಲ್ಲಿ ಶಿಶುಪಾಲ ವಧೆ ಅನ್ನುವುದಕ್ಕಿಂತ ಹೆಚ್ಚು ರುಕ್ಮಿಣೀಶನ ವಿಜಯ ಅನ್ನುವುದು ಪ್ರಮುಖವಾಗ್ತದೆ. ಒಂದು ಹೆಸರು ಇಡುವಾಗ ಬಹಳ ಮುಖ್ಯ ಚಿಂತನೆ ಮಾಡಬೇಕಾದ ಕೆಲವು ವಿಷಯ ಇದೆ. ನಾವು ಸತ್ಯವನ್ನೇ ಹೇಳುವುದಾದರೂ ಹೇಗೆ ಹೇಳಬೇಕು ಅನ್ನುವುದು ಒಂದು ವಿಷಯ. ಸತ್ಯವನ್ನು ಹೇಳುವುದಾದರೂ ಕೂಡ ಕೇಳುವವರ ಕಿವಿಗೆ ಇಂಪಾಗುವ ಹಾಗೆ, ಹಿತವಾಗುವ ಹಾಗೆ ಹೇಳಬೇಕು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ಸತ್ಯವನ್ನಾದರೂ ಪ್ರಿಯವಾಗುವ ಹಾಗೆ ಹೇಳಬೇಕು. ಇದು ಶಾಸ್ತ್ರದ ವಿಧಾನ. ಒಬ್ಬನಿಗೆ, ರಾಜನಿಗೆ ಬೆಳಗ್ಗಿನ ಹೊತ್ತು ಒಂದು ಕನಸು ಬಿತ್ತು. ಒಂದು ಕೋಣನ ಮೇಲೆ ಕೂತುಕೊಂಡು ದಕ್ಷಿಣ ದಿಕ್ಕಿಗೆ ಹೋಗ್ತಾ ಇರುವ ಹಾಗೆ ಎಲ್ಲ ಕನಸು. ಹೆದರಿಕೆ ಆಗೋಯ್ತು ಅವನಿಗೆ. ಅದು ಬೆಳಗ್ಗಿನ ಹೊತ್ತು ಬಿದ್ದ ಕನಸು, ಆದ್ದರಿಂದ ಸತ್ಯವಾಗ್ತದೆ ಅಂತ ಆತನ ಜ್ಯೋತಿಷ್ಕರನ್ನು ಕರೆದ. ಆಸ್ಥಾನ ಜ್ಯೋತಿಷ್ಕರು ಬಂದು ನೋಡಿ ಹೇಳಿದರು, ಇನ್ನೂ ನೀವು ಬದುಕುವುದಕ್ಕೆ ಸಾಧ್ಯ ಇಲ್ಲ. ನಾನು ಓದಿದ ಜ್ಯೋತಿಷ್ಯ ಸತ್ಯ ಹೌದಾದ್ರೆ ಇವತ್ತು ಮಧ್ಯಾಹ್ನ 1:22 ನಿಮ್ಮ ಪ್ರಾಣ ಭಕ್ಷಿ ಹಾರಿ ಹೋಗ್ತದೆ. ನಿಮ್ಮ ಸತ್ತು ನಿಮ್ಮ ಹೆಣ ಬೀಳದೆ ಹೋದರೆ ನಾನು ಓದಿದ್ದು ಜ್ಯೋತಿಷ್ಯವೇ ಅಲ್ಲ ಅಂತ ಹೇಳಿಬಿಟ್ಟ. ಇವ ರಾಜನಿಗೆ ಸಿಟ್ಟು ಬರದೇ ಇರ್ತದ, ಇವನನ್ನು ಕಾರಾಗಾರದಲ್ಲಿ ಹಾಕಿ ಅಂತ ಆದೇಶ ಮಾಡಿದ. ಆದರೆ ಹೆದರಿಕೆ ಹೋಗಲಿಲ್ಲ. ದೂರದಲ್ಲಿ ಇನ್ನೊಬ್ಬರು ಬಹಳ ಶ್ರೇಷ್ಠ ವಿದ್ವಾಂಸರು ಜ್ಯೋತಿಷ್ಕರಿದ್ದಾರೆ, ಅವರನ್ನು ಕರೆಸಿದ. ತಾನೇ ವಾಹನ ಕೊಟ್ಟು ಕಳಿಸಿದ ಅಶ್ವಾರೋಹಿಗಳ ಮೂಲಕ. ಅವರು ಬಂದರು, ನೋಡಿದ್ರು ಇವನ ಜಾತಕದ ಪ್ರಕಾರ ಮಧ್ಯಾಹ್ನದ ಹೊತ್ತು ಈತ ಸಾಯುವುದು ತೀರ್ಮಾನ ಇತ್ತು. ಅವ್ರು ಹೇಳ್ತಾರೆ, ಎಷ್ಟು ಸುಂದರವಾದ ಜಾತಕದ ಯೋಗ ಇದು, ನಿಮ್ಮ ಮಗನಿಗೆ ಪಟ್ಟಾಭಿಷೇಕ ಆಗತಕ್ಕಂಥ ಯೋಗ ಅಂತ ಹೇಳಿದ. ರಾಜನಿಗೆ ಖುಷಿ ಆಯಿತು, ತನ್ನ ಕಂಠಹಾರವನ್ನು ಹಾಕಿದ. ಅವನು ಹೇಳಿದ್ದು ಬೇರೆ ವಿಷಯ ಅಲ್ಲ. ಇದ್ದಕ್ಕಿದ್ದ ಹಾಗೆ ರಾಜಕುಮಾರನಿಗೆ ಪಟ್ಟಾಭಿಷೇಕ ಆಗ್ತದೆ ಅಂತ ಹೇಳಿದ್ರೆ ಹೇಳಲಿಕ್ಕೆ ಆಗದೆ ಇರುವ ಹಾಗೆ ರಾಜ ಕೆಳಗೆ ಬೀಳ್ತಾನೆ ಅಂತ ಅರ್ಥ. ಹೇಳಿದ್ದ ವಿಷಯ ಅಷ್ಟೇ. ಆದರೆ ಹೇಳುವ ವಿಷಯ ಸತ್ಯವೇ ಆಗಿದ್ರೂ ಅದು ಮತ್ತೊಬ್ಬರಿಗೆ ಕೇಳುವುದಕ್ಕೆ ಹಿತವಾಗುವ ಹಾಗೆ ಹೇಳಬೇಕು. ನಮಗೆ ಶಿಶುಪಾಲ ವಧ ಅಂತ ಕೇಳಿದರೆ ಹೇಗಿರ್ತದೆ, ರುಕ್ಮಿಣೀಶ ವಿಜಯ ಅಂತ ಹೇಳಿದರೆ ಹೇಗಿರ್ತದೆ? ಒಬ್ಬನನ್ನು ಕೊಂದು ಹಾಕಿದ್ದು ಅಂತ ಗ್ರಂಥಕ್ಕೆ ಹೆಸರಿಡಬೇಕೋ, ಅಥವಾ ಭಗವಂತ ರುಕ್ಮಿಣೀಪತಿಯಾಗಿ ತಾನು ಉತ್ಕೃಷ್ಟನಾಗಿ ಕೂತಿದ್ದಾನೆ ಅಂತ ಹೇಳುವ ಹೆಸರು ಒಳ್ಳೆಯದು? ಅಂದ ವಿಜಯ ಶಬ್ದದಿಂದ ಕೂಡಿದ, ಲೋಕಕ್ಕೆಲ್ಲ ಲಕ್ಷ್ಮೀ ಅನಿಸಿದಂತಹ ರುಕ್ಮಿಣೀ ದೇವಿಯ ಶಬ್ದದಿಂದ ಕೂಡಿದ ರುಕ್ಮಿಣೀಶ ವಿಜಯ ಅನ್ನುವ ಹೆಸರನ್ನು ಶ್ರೀಮದ್ ವಾದಿರಾಜ ತೀರ್ಥರು ಈ ಗ್ರಂಥಕ್ಕೆ ಹೆಸರಿಸಿದ್ರು ರಾಜನ ಮುಂದೆ. ರಾಜನಿಗೆ ಆ ಹೆಸರು ಕೇಳಿಯೇ ಆಶ್ಚರ್ಯ ಆಯಿತು. ಹೌದಾ, ಹಾಗಾದರೆ ಅದನ್ನು ಒಂದು ಸಲ ಪರಾಂಬರಿಸೋಣ. ಈಗ ಸದ್ಯಕ್ಕೆ ಅಂಬಾರಿಯಲ್ಲಿ ಈ ಕಾವ್ಯವನ್ನು ಇಡುವುದು ತೀರ್ಮಾನ ಆಗಿದೆ. ಸದ್ಯಕ್ಕೆ ಇದನ್ನು ಮುಂದೂಡ್ತೇವೆ. ನಿಮ್ಮ ಕಾವ್ಯದ ಪರಾಮರ್ಶೆ ಆದ ಮೇಲೆ ಯಾವುದು ಶ್ರೇಷ್ಠ ಅಂತ ನಿರ್ಧರಿಸಿ ಅದಕ್ಕೆ ಈ ಅಂಬಾರಿಯಲ್ಲಿ ಸ್ಥಾನ. ಆಗ ವಾದಿರಾಜ ತೀರ್ಥರು ಹೇಳಿದರು, ಆ ಕಾವ್ಯ ಉಡುಪಿಯಲ್ಲಿದೆ, ಅದನ್ನು ಕೃಷ್ಣನ ಸನ್ನಿಧಾನದಿಂದ ತರುವುದಕ್ಕೊಂದು 19-20 ದಿವಸಗಳು ಬೇಕಾದೀತು ಅಂತ ಹೇಳಿದರು. ರಾಜ ಒಪ್ಪಿದ. ಇವರು ಸಂಚಾರ ಕ್ರಮದಲ್ಲಿ ಉಡುಪಿಗೆ ಬರ್ತಾರೆ. ಇಲ್ಲಿ ಪೂನಾದಿಂದ ಉಡುಪಿಗೆ ಬರುವುದಕ್ಕೆ ಸುಮಾರು ಒಂದು 10-15 ದಿವಸ ಬೇಕು ಆ ಕಾಲದಲ್ಲಿ. ಆದರೆ 8 ದಿವಸದಲ್ಲಿ ಬಂದ್ರಂತೆ. 8 ದಿವಸದಲ್ಲಿ ಬಂದು ಬರುವಾಗ ಒಂದೊಂದು ಕಡೆಯಲ್ಲಿ ಉಳ್ಕೊಳ್ಳಿಕ್ಕೆ ಉಂಟಲ್ಲ ಬೆಳಗಿನ ಪೂಜೆಗೆ. ಆ ಪೂಜೆಗೋಸ್ಕರ ಉಳಿದ ಜಾಗದಲ್ಲಿ ಬೆಳಗ್ಗೆ ಪೂಜೆ ಮಾಡುವುದು, ಪೂಜೆ ಆದ ಮೇಲೆ ಮುಖ್ಯ ಪ್ರಾಣನಿಗೆ ತೀರ್ಥವನ್ನು ಕೊಡುವುದು, ತೀರ್ಥ ಕೊಟ್ಟ ಮೇಲೆ ತಾನು ಹಸ್ತೋದಕ ತಾನು ಸ್ವೀಕರಿಸಬೇಕಲ್ವಾ. ಅದಕ್ಕಿಂತ ಮೊದಲು ಒಂದು ಸರ್ಗ ರಚನೆ ಮಾಡು ಶಿಷ್ಯರ ಮುಂದೆ. ನಾನೀಗ ರುಕ್ಮಿಣೀಶ ವಿಜಯ ಹೇಳ್ತೇನೆ ಅಂತೇಳಿ ಸರ್ಗ ರಚನೆ ಮಾಡು. ಅಂದರೆ ರುಕ್ಮಿಣೀಶ ವಿಜಯ ಇನ್ನೂ ರಚಿತವೇ ಆಗಿರಲಿಲ್ಲ. ತಾವು ದಿವಸಕ್ಕೆ ಒಂದು ಸರ್ಗದ ಹಾಗೆ ಶ್ರೀಕೃಷ್ಣನ ಸನ್ನಿಧಾನಕ್ಕೆ ಬಂದರು. ಶ್ರೀಕೃಷ್ಣನ ಸನ್ನಿಧಾನಕ್ಕೆ ಬಂದಲ್ಲಿಗೆ ಶ್ರೀಕೃಷ್ಣನ ಮದುವೆಯ ಕಥೆ. ಅದನ್ನು ಉಡುಪಿಯಲ್ಲಿ ಕೃಷ್ಣನ ಸನ್ನಿಧಾನದಲ್ಲೇ ಶ್ರೀಕೃಷ್ಣನ ಮದುವೆಯ ಕಥೆಯನ್ನು ಬರೆದು ಮುಂದಕ್ಕೆ ನಾನಾ ರೀತಿಯ ಬಂಧಗಳು, ನಾನಾ ಏಕಾಕ್ಷರ ಕೋಶಗಳು, ದ್ವ್ಯಕ್ಷರ ಶ್ಲೋಕಗಳು, ಈ ಏಕಾಕ್ಷರ ದ್ವ್ಯಕ್ಷರಾದಿ ಶ್ಲೋಕಗಳನ್ನೆಲ್ಲ ಗ್ರಥನ ಮಾಡಿ ಆಮೇಲೆ ಉಳಿದ ಸರ್ಗ ಅದು ಮತ್ತೆ ಪೂನಾದ ಕಡೆಗೆ ಸಂಚಾರ ಮಾಡ್ತಾ 19 ದಿವಸದಲ್ಲಿ 19 ಸರ್ಗಗಳನ್ನು ರಚನೆ ಮಾಡಿದರು. 19 ಸರ್ಗಕ್ಕೆ ರುಕ್ಮಿಣೀಶ ವಿಜಯದ ಕಥೆ ಮುಗಿಯಿತು. ಅಲ್ಲಿಗೆ ಮುಗಿಸಿ ಅದು ರೋಮ್ಣಾಂ ಹರ್ಷಣಕಾರಿಣಿ ಶ್ರವಣತಃ ಪುಣ್ಯೌಘ ಸಂದಾಯಿನಿ. ಇದನ್ನು ಕೇಳ್ತಾ ಇದ್ದ ಹಾಗೆ ರೋಮ್ಣಾಂ ಹರ್ಷಣಕಾರಿ, ನಮ್ಮ ರೋಮಕ್ಕೆ ರೋಮಾಂಚನವನ್ನು ಉಂಟು ಮಾಡತಕ್ಕಂತಹ ಸಂತೋಷವನ್ನು ಕೊಡುವ ಗ್ರಂಥ. ಶ್ರವಣತಃ, ಅದನ್ನು ಕೇಳಿದ ಕೂಡಲೇ ನಮಗೆ ನಾನಾ ರೀತಿಯ ಪುಣ್ಯ ರಾಶಿಯನ್ನು ನಮ್ಮಲ್ಲಿ ತುಂಬಿಸ್ತಕ್ಕಂತಹ
ಈ ಕಾವ್ಯದಲ್ಲಿ ಇಲ್ಲಿಗೆ 19 ಸರ್ಗ ಮುಗಿಯಿತು ಅನ್ನೋ ಶ್ಲೋಕವನ್ನು ರಚನೆ ಮಾಡಿ ಶಿಷ್ಯರ ಮೂಲಕ ರಚನೆ ಅದನ್ನು ಬರೆಸಿ ಆ ಗ್ರಂಥಕ್ಕೆ ಅಲಂಕಾರ ಮಾಡಿ ಶ್ರೀಕೃಷ್ಣನ ಮುಂದೆ ತಾನು ನಿತ್ಯ ಪೂಜೆ ಮಾಡುವ ಹಯಗ್ರೀವನ ಮುಂದೆ ಇಟ್ಟು ಪೂಜೆ ಮಾಡಿ ಅದನ್ನು ಕಳಿಸಿಕೊಟ್ರು ರಾಜನಿಗೆ. ಅಲ್ಲಿ ಆಮೇಲೆ ತೀರ್ಮಾನ ಏನಾಗಿರ್ತದೆ ನಿಮ್ಗೆ ಗೊತ್ತಿರ್ತದೆ. ಅದನ್ನು ಈಗ ರುಕ್ಮಿಣೀಶ್ ವಿಜಯ ಉಪನ್ಯಾಸ ಕೇಳಿದರೆ ಅರ್ಥ ಆಗ್ತದೆ, ಹೌದಲ್ವಾ. ಎಲ್ಲ ಕಾವ್ಯಕ್ಕಿಂತ ಬಹಳ ಉತ್ಕೃಷ್ಟವಾದಂತಹ ವಿಷಯ ರಾಶಿಗಳನ್ನು ಹೊಂದಿರತಕ್ಕಂತಹ ಅದ್ಭುತ ಕಾವ್ಯ. ಅದನ್ನು ಅಂಬಾರಿಯಲ್ಲಿಟ್ಟು ಆ ಮಹಾಪಟ್ಟಣದಲ್ಲಿ ಮೆರವಣಿಗೆ ಮಾಡಿದ್ದಾರೆ. ವಾದಿರಾಜರು ರಚನೆ ಮಾಡಿರುವ ರುಕ್ಮಿಣೀಶ ವಿಜಯ ಅನ್ನುವ ಕಾವ್ಯ. ಆ ಕಾವ್ಯದ ಮಂಗಳ ಶ್ಲೋಕವನ್ನು ಗಮನಿಸಿ. ಮಂಗಳ ಶ್ಲೋಕ ಏನು ಹೇಳ್ತದೆ ಅಂತ ಹೇಳಿದರೆ, ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾತ್ ಗುಣೋದ್ಯನ್ಮಣಿ. ಆ ಭಗವಂತ ನಮ್ಮನ್ನು ರಕ್ಷಿಸಲಿ ಅಂತ ಸ್ತೋತ್ರ ಮಾಡ್ತದೆ. ಇದಕ್ಕೆ ಮಂಗಳಾಚರಣೆ ಅಂತ ಹೆಸರು. ಮಂಗಳಾಚರಣೆ ಅಂದರೆ ಏನು? ನಾವು ಯಾವ್ಯಾವುದೋ ಅರ್ಥದಲ್ಲಿ ಬಳಸ್ತೇವೆ. ನೋಡು, ಅವನು ಊಟಕ್ಕೆ ಮಂಗಳಾಚರಣೆ ಮಾಡ್ತಾ ಇದ್ದಾನೆ, ಏನು ಪರೀಕ್ಷೆಗೆ ಮಂಗಳಾಚರಣೆಯ? ಮಂಗಳಾಚರಣೆ ಅಂದರೆ ಒಂದು ಕಾವ್ಯ ಅಥವಾ ಗ್ರಂಥದಲ್ಲಿ ಮಂಗಳಾಚರಣೆ 3 ಥರ ಇರ್ತದೆ. ಒಂದು, ದೇವರೇ ನನಗೆ ಅದನ್ನು ಕೊಡು ಅಂತ ಕೇಳು, ಇದಕ್ಕೆ ಪ್ರಾರ್ಥನಾ ಅಥವಾ ಆಶೀರ್ ಪ್ರಾರ್ಥನಾ ಅಂತ ಕರೀತಾರೆ. ಹೀಗೆ ಆಶೀರ್ ಸ್ವರೂಪವಾದ ಅಥವಾ ಪ್ರಾರ್ಥನಾ ರೂಪವಾದ ಮಂಗಳ ಕೆಲವು ಕಡೆ. ಅಥವಾ ದೇವರಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳೋದು, ಇದು ಒಂಥರದ ಮಂಗಳ. ಇದಕ್ಕೆ ನಮಸ್ಕಾರ ರೂಪವಾದ ಮಂಗಳ ಅಂತ ಕರಿತೇವೆ. ಮತ್ತೊಂದು ಮಂಗಳ ಇದೆ, ಏನಂದರೆ ಅವನು ಅಂಥವ ಅಂತ ಹೇಳೋದು, ಮುಗೀತು. ಅವನ ಹತ್ರ ನಮಸ್ಕಾರ ಮಾಡ್ತೇನೆ ಅಂತಲೂ ಹೇಳಲಿಕ್ಕಿಲ್ಲ, ಅಥವಾ ನನಗೆ ಇದ್ದದ್ದನ್ನು ಕೊಡು ಅಂತ ಹೇಳಲಿಕ್ಕಿಲ್ಲ, ಅಥವಾ ನನಗೆ ಬೇಡದೇ ಇದ್ದದ್ದನ್ನು ಬಿಸಾಡು ಅಂತಲೂ ಹೇಳಲಿಕ್ಕಿಲ್ಲ. ಮತ್ತೆ ಅಂಥವ ಅಂತ ಹೇಳಿಬಿಡುದು, ಇಷ್ಟೇ. ಇದಕ್ಕೆ ವಸ್ತು ನಿರ್ದೇಶ ಅಂತ ಹೆಸರು. ಹೀಗೆ ಆಶೀರ್ ನಮಸ್ಕ್ರಿಯ ವಸ್ತು ನಿರ್ದೇಶಶ್ಚೇತಿ ಮಂಗಲಂ ತ್ರಿವಿಧಂ. ಮಂಗಲ 3 ಬಗೆ. ಇಂಥ ಮಂಗಲವೂ ಮತ್ತೆ 3 ಬಗೆ. ಏನಂದ್ರೆ ಕಾಯಿಕ, ವಾಚಿಕ, ಮಾನಸಿಕ ಅಂತ. ಕಾಯಿಕವಾದ ಮಂಗಲ ಅಂದರೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ಕಾವ್ಯ ಶುರು ಮಾಡು, ಇದು ಕಾಯಿಕವಾದಂತಹ ಮಂಗಲ. ವಾಚಿಕ ಮಂಗಲ ಅಂದರೆ ಬಾಯಿಯಲ್ಲಿ ಕೃಷ್ಣ ಕೃಷ್ಣ, ಹರೇ ರಾಮ ರಾಮ, ನಾರಾಯಣ ನಾರಾಯಣ ಅಂತ ಶಬ್ದವನ್ನು ಉಚ್ಚಾರಣೆ ಮಾಡು, ಇದು ವಾಚಿಕವಾದ ಮಂಗಲ. ಮಾನಸ ಮಂಗಲ ಅಂದರೆ ಪ್ರಾಣಾಯಾಮ ಮಾಡಿ ಶಾಂತವಾಗಿ ಕುಳಿತುಕೊಂಡು ಭಗವಂತನನ್ನು ನರಸಿಂಹನನ್ನು ಸ್ಮರಣೆ ಮಾಡಿ ಧ್ಯಾನ ಮಾಡಿ ಆಮೇಲೆ ಗ್ರಂಥ ಶುರು ಮಾಡು. ಈ ಧ್ಯಾನ ರೂಪವಾದ ಮಂಗಲದಿಂದಲೂ ಗ್ರಂಥಕ್ಕೆ ಬರುವ ವಿಘ್ನಗಳ ಪರಿಹಾರ ಆಗ್ತದೆ. ಸ್ತೋತ್ರ ರೂಪವಾದ ವಾಚಿಕ ಮಂಗಲವೂ ಆಗ್ತದೆ, ಅಥವಾ ನಮಸ್ಕಾರಾದಿ ರೂಪವಾದಂತಹ ಕಾಯಿಕ ಮಂಗಲವೂ ಆಗ್ತದೆ. ಕಾವ್ಯ ಅಂತ ಆದ ಮೇಲೆ ತಾವು ಕಾಯಿಕ ಮಂಗಲವನ್ನು ಹಯಗ್ರೀವ ರೂಪಿ ಪರಮಾತ್ಮನಿಗೆ ನಮಸ್ಕಾರ ಮಾಡಿದಂತಹ ವಾದಿರಾಜ ತೀರ್ಥರು ಗ್ರಂಥದಲ್ಲಿ ತಾವೊಂದು ಶ್ಲೋಕ ಮಾಡಿ ಮಂಗಳವನ್ನು ಇಟ್ಟರು. ಯಾಕಂದರೆ ನಾವೆಲ್ಲ ಓದುವಾಗ ಮಂಗಳ ಮಾಡುವುದಿಲ್ಲ ಅಂತ ಗೊತ್ತು ಅವರಿಗೆ. ಇವರು ದೇವರಿಗೆ ನಮಸ್ಕಾರ ಮಾಡಿ ಗ್ರಂಥ ಓದುವುದಿಲ್ಲ, ಅದಕ್ಕೆ ಗ್ರಂಥದಲ್ಲೇ ಒಂದು ಮಂಗಳ ಕೊಟ್ಟರೆ ಅದನ್ನು ಓದಿಯೇ ಮುಂದಕ್ಕೆ ಹೋಗ್ಬೇಕಲ್ವಾ. ಅದಕ್ಕೋಸ್ಕರ ಗ್ರಂಥದಲ್ಲಿ ಒಂದು ಮಂಗಳವನ್ನು ರಚನೆ ಮಾಡಿ ಇಟ್ರು. ಏನು? ಸಹ ಮಾಂ ಪಾಯಾತ್, ಅವನು ನಮ್ಮನ್ನು ರಕ್ಷಿಸಲಿ. ರಕ್ಷಿಸುವುದು ಅಂದರೆ ಏನು? ಸಮಸ್ಯೆಗಳನ್ನು ಪರಿಹಾರ ಮಾಡುವುದಕ್ಕೆ ರಕ್ಷಿಸುವುದು ಅಂತ ಹೆಸರು. ಮತ್ತೆ ರಕ್ಷಿಸುವುದು ಅಂದರೆ ಏನೋ ಕೊಡುವುದು ಅಂತಲ್ಲ, ನಮ್ಮ ಸಮಸ್ಯೆಗಳನ್ನು ಅನಿಷ್ಟಗಳನ್ನು ದೂರ ಮಾಡುವುದಕ್ಕೆ ರಕ್ಷಣೆ ಅಂತ ಹೆಸರು. ಸಮಸ್ಯೆಯ ಪರಿಹಾರ ಮಾಡಲಿ. ನಮಗೆ ರುಕ್ಮಿಣೀಶ ವಿಜಯ 19 ಸರ್ಗ ಓದುವುದಕ್ಕೆ 19 ಗಂಟೆ 19 ನಿಮಿಷವೂ ಕೆಲವು ಸಲ ಪುರುಸೊತ್ತು ಸಿಗುವುದಿಲ್ಲ. ಅಂಥಲ್ಲಿ ಪುರುಸೊತ್ತು ಸಿಗುವ ಹಾಗೆ ಮಾಡ್ತಾನಲ್ವ, ಅದಕ್ಕೆ ರಕ್ಷಣೆ ಮಾಡುವುದು ಅಂತ ಹೆಸರು. ಹೀಗೆ ಈ ಭಗವಂತನ ಕಥಾನಕವನ್ನು ಶ್ರವಣ ಮಾಡುವುದಕ್ಕೆ ಬೇಕಾದ ಮನಸ್ಥಿತಿಯನ್ನು ಒದಗಿಸುವುದು. ಸಹ ಮಾಂ ಪಾಯಾತ್. ಎಂತಹ ದೇವ ನಮ್ಮನ್ನು ರಕ್ಷಿಸಬೇಕು? ಗುಣೋದ್ಯನ್ಮಣಿ. ಅವನಲ್ಲಿ ಒಂದಲ್ಲ ಒಂದು ಹೊಸ ಹೊಸ ಗುಣ ಯೋಚನೆ ಮಾಡಿದಷ್ಟು ಪ್ರಕಾಶಮಾನವಾಗ್ತಾ ಇರ್ತದೆ. ಮಣಿ ಸ್ವರೂಪವಾದ ಗುಣಗಳು. ಮಣಿ ಹೇಗೆ? ಒಂದು ವಜ್ರದ ಮಣಿ ಇದ್ರೆ ಅದನ್ನು ಹೀಗೆ ನೋಡಿದರೆ ಒಂದು ರೀತಿ, ಸ್ವಲ್ಪ ತಿರುಗಿಸಿ ನೋಡಿದರೆ ಮತ್ತೊಂದು ರೀತಿ ನೋಡಿದರೆ ಮತ್ತೊಂದು ರೀತಿ. ಕೋನಗಳಲ್ಲೂ ಕೂಡ ವಿಭಿನ್ನವಾದ ಸೌಂದರ್ಯವನ್ನು ಪ್ರಕಾಶಗೊಳಿಸತಕ್ಕಂತಹ ಹೇಗೆ ವಜ್ರಮಣಿ ಇದೆಯೋ ಅದರಂತೆ ಗುಣೋದ್ಯನ್ಮಣಿ, ಉದಿಸುವ ಗುಣಗಳಿಂದ ಮಣಿಯ ಹಾಗಿರತಕ್ಕಂತಹ ಆ ಪರಮಾತ್ಮ ಶಿರೋಮಣಿ ಶ್ರೀಕೃಷ್ಣ ಶಿರೋಮಣಿಯು ನಮ್ಮನ್ನು ಪಾಯಾತ್, ನಮ್ಮನ್ನು ರಕ್ಷಣೆ ಮಾಡಲಿ. ಎಂತಹ ಕೃಷ್ಣ ನಮ್ಮನ್ನು ರಕ್ಷಿಸಬೇಕು? ಈ ಕೃಷ್ಣ ತನ್ನವರಿಗೆ ಅಮೃತ ಕೊಡ್ತಾನೆ, ಬೇರೆಯವರಿಗೆ ವಿಷ ಕೊಡ್ತಾನೆ. ಆದ್ದರಿಂದ ತನ್ನವರಿಗೆ ಅಮೃತವನ್ನು ಕೊಡುವ ದೇವ ನಮ್ಮನ್ನು ರಕ್ಷಿಸಲಿ. ಅಮೃತ ಕೊಡಬೇಕಾದ್ರೆ ಅಮೃತ ಎಲ್ಲಿಂದ ತರುವುದವ? ನಾವೆಲ್ಲ ಪಂಚಾಮೃತ ಅಂತೇಳಿ ದೇವಸ್ಥಾನದಿಂದ ಆದರೂ ತರ್ತೇವೆ, ಅಥವಾ ಮಠದಿಂದ ಪಂಚಾಮೃತ ತರ್ತೇವೆ. ಆ ಪಂಚಾಮೃತಕ್ಕೆ ಬೇಕಾದ ಪಂಚಾಮೃತ ಎಲ್ಲಿಂದ ಬರ್ತದೆ?
ಹಸುವನ್ನು ಸಾಕಿ ಹಸುವನ್ನು ಹಾಲು ಕರೆದ್ರೆ ಮೊದಲನೆಯದ್ದಾದ ಕ್ಷೀರಾಮೃತ ಬರ್ತದೆ. ಅದಕ್ಕೆ ಸ್ವಲ್ಪ ಹೆಪ್ಪು ಹಾಕಿತು ಅಂತ ಹೇಳಿದ್ರೆ ಎರಡನೇ ಅಮೃತ ಅಂದರೆ ದಧಿ ಅನ್ನೋದು ಬರ್ತದೆ. ಅದನ್ನೇ ಸ್ವಲ್ಪ ಕಡೆದು ತೆಗೆದು ಬೆಣ್ಣೆಯನ್ನು ಕಾಸಿದರೆ ಆವಾಗ ಘೃತ ಅಂತ ಹೇಳುವ ಅಮೃತ ಪ್ರಾಪ್ತಿ ಆಗ್ತದೆ. ಜೇನುತುಪ್ಪ ಅಂತೂ ನಮಗೆ ಸಿಗ್ತದೆ, ಎಲ್ಲಿಂತ ಗೊತ್ತಿಲ್ಲ, ಅಂಗಡಿಯಲ್ಲಂತೂ ಸಿಗ್ತದೆ ಜೇನುತುಪ್ಪ. ಅದರಿಂದ ಅಲ್ಲಿ ಮಧು ಅಂತ ಹೇಳುವ ಅಮೃತ ಅಂತೂ ಸೇರಿತು. ಕೊನೆಗೆ ಶರ್ಕರ ಅಂತೇಳಿ ಕಬ್ಬು ತಂದು ಕಬ್ಬನ್ನು ಚೆನ್ನಾಗಿ ಜಗಿದು ಅದರ ರಸತೆ ತೆಗೆದು ಸ್ವಲ್ಪ ಪಾಕ ಮಾಡಿದರೆ ಆವಾಗ ಶರ್ಕರ ಅಂತ ಹೇಳುವ ಒಂದು ಅಮೃತ. ಹೀಗೆ ಪಂಚ ಅಮೃತಗಳನ್ನು ಸೇರಿಸಿತು ಅಂತಾದರೆ ಪಂಚಾಮೃತ ಆಗ್ತದೆ. ಆದರೆ ಭಗವಂತನಿಗೆ ಅಮೃತ ಎಲ್ಲಿಂದ ಸಿಕ್ಕಿತು? ಜರಾಮರಣ ನಾಶಕವಾದಂತಹ ಅಮೃತ ಅವನೇ ಮಥನ ಮಾಡಿತು. ಯಾವುದದು ಅಮೃತ? ಅವನು ತಂದಂತಹ ಮಥನ ಮಾಡಿ, ಅದು ಮಥನ ಮಾಡುವುದಕ್ಕೆ ಒಂದು ಪರ್ವತ ಬೇಕಾಯಿತು. ಪರ್ವತವನ್ನು ಕಟ್ಟಿ ಎಳೆದು ಅದಕ್ಕೊಂದು ಹಗ್ಗ, ವಾಸುಕಿಯನ್ನೇ ಹಗ್ಗವನ್ನಾಗಿಸಿಕೊಂಡು ಮಥನ ಮಾಡಿದ್ದಾಯಿತು. ಮಥನ ಮಾಡುವುದಕ್ಕೆ ಆ ಕಡೆಯಲ್ಲಿ ಕೆಲವರು ಈ ಕಡೆಯಲ್ಲಿ ಕೆಲವರು ಅಂತ ವ್ಯವಸ್ಥೆ ಬೇರೆ ಆಯಿತು. ಒಂದು ಕಡೆಯಲ್ಲಿ ಸುರರು ಮತ್ತೊಂದು ಕಡೆ ಅಸುರರು ಅಂತ. ಈ ರೀತಿ ಮಥನ ಮಾಡಿದಾಗ ಅಲ್ಲಿಂದ ಬಂದದ್ದು ಅಮೃತ. ಆ ಅಮೃತವನ್ನು ಭಗವಂತ ತನ್ನವರಿಗೆ ಕೊಟ್ಟ, ಇನ್ನೊಬ್ಬರಿಗೆ ಕೊಡಲಿಲ್ಲ. ಇದು ನಡೆದಿರತಕ್ಕಂಥ ಘಟನೆ. ಇಲ್ಲಿ ಯಾವುದು ಕ್ಷೀರಸಾಗರ? ಯಾವುದು ಮಥನ ಮಾಡುವುದಕ್ಕೆ? ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ. ಶ್ರೀ ವೇದಾಂತ ಅಂತ ಗ್ರಂಥ ಶುರು ಆಗ್ತದೆ. ಹಾಗಾದರೆ ಶ್ರೀಕಾರದಿಂದ ಒಂದು ಗ್ರಂಥ ಶುರು ಆಗ್ತದೆ ಅಂತ ಹೇಳಿದರೆ ಅದು ಶ್ರೀಪ್ರದವಾದಂತಹ ಗ್ರಂಥ ಅಂತ ಅರ್ಥ. ಅದೇ ಒಂದು ಮಂಗಳ, ಮಂಗಳದ ಒಳಗೊಂದು ಮಂಗಳ ಅಂತ ಇದಕ್ಕೆ ಕರೀತಾರೆ. ಶ್ರೀಕಾರದಿಂದ ಪ್ರಾರಂಭವಾಯಿತು ಶ್ರೀ ವೇದಾಂತ. ಹಾಗಾದರೆ ವೇದಾಂತದಲ್ಲಿ ಶ್ರೀ ವೇದಾಂತ ಅಶ್ರೀ ವೇದಾಂತ ಅಂತ ಎರಡಿದೆ ಅಂತ ಅರ್ಥ ಆಯಿತು. ಶ್ರೀ ವೇದಾಂತ ಅಂತ ಹೇಳಿದರೆ ಮೋಕ್ಷಪ್ರದವಾದಂತಹ ವೇದಾಂತ. ಯಾವುದದು? ವೇದವ್ಯಾಸರು ರಚನೆ ಮಾಡಿರುವ ಬ್ರಹ್ಮಸೂತ್ರಗಳು. ಬ್ರಹ್ಮಸೂತ್ರಗಳನ್ನು ವೇದಾಂತ ಅಂತ ಯಾಕೆ ಕರೆಯುವುದು? ವೇದದ ನಿರ್ಣಯವನ್ನು ಕೊಡುವಂಥದ್ದು. ವೇದಾನಾಂ ಅಂತಹ ನಿರ್ಣಯ ಏಭ್ಯ ತೇ ವೇದಾಂತಹ ಬ್ರಹ್ಮಸೂತ್ರಾಣಿ. ಶ್ರೀ ವೇದಾಂತ ಅಂದರೆ ಮೋಕ್ಷಪ್ರದವಾದಂತಹ ಬ್ರಹ್ಮಸೂತ್ರಗಳು. ಆ ವೇದಾಂತವೆಂಬಂತಹ ಬ್ರಹ್ಮಸೂತ್ರಗಳೆಂಬ ಪರ್ವತದಿಂದ ಮಥನ ಮಾಡಬೇಕಂತೆ. ಮಥನ ಮಾಡುವುದು ಯಾವುದನ್ನು? ವೇದಗಳನ್ನು ಮಥನ ಮಾಡುವುದು. ಹಾಗಾದರೆ ವೇದಗಳು ಸಾಗರ. ವೇದಗಳನ್ನು ಸಾಗರ ಅಂತ ಯಾಕೆ ಕರೆಯುವುದಂದರೆ ವೇದಗಳು ಇಷ್ಟು ಅಂತ ಹೇಳಲಿಕ್ಕಾಗುವುದಿಲ್ಲ. ವೇದಗಳ ಅಪಾರ. ಹೇಗೆ ಸಾಗರಕ್ಕೆ ಏನು ಹೆಸರು ಸಂಸ್ಕೃತದಲ್ಲಿ? ಸಮುದ್ರ ಅಂತ ಮೊದಲು ಹೆಸರು ಇದ್ದದ್ದು. ಆಮೇಲೆ ಸಗರಪುತ್ರರಿಂದ ಸಾಗರ ಅಂತ ಅದಕ್ಕೆ ಹೆಸರು ಬಂದದ್ದು. ಸಮುದ್ರ ಅನ್ನುವ ಹೆಸರು ಏನು ಹೇಳ್ತದೆ? ಸಮುದ್ರೇಕ, ಸಮುದ್ರೇಕ. ಅಥವಾ ಆ ಕಡೆಯಲ್ಲಿ ಎಲ್ಲಿ ಮುದ್ರೆ ಅನ್ನುವುದು ಕಾಣಿಸದೇ ಇರುವ ಕಾರಣದಿಂದ ಸಮುದ್ರ ಅಂತ ಅದನ್ನು ಕರೆಯುವುದು. ಅಂದರೆ ಆ ಕಡೆಯ ದಡ ಕಾಣಿಸದೇ ಇರುವಷ್ಟು ಅಪಾರವಾದದ್ದು ಸಮುದ್ರ ಅಲ್ವಾ? ಹಾಗೆ ವೇದಗಳು ಕೂಡ ಅನಂತವಾದದ್ದು. ಒಬ್ಬ ಋಷಿ ಇದ್ದ ಹಿಂದಕ್ಕೆ, ಭರದ್ವಾಜ ಗೋತ್ರದಲ್ಲಿ ಬಂದ ಋಷಿ. ಅವನೊಂದು ಸಂಕಲ್ಪ ಮಾಡಿದ, ನಾನು ವೇದವನ್ನೆಲ್ಲ ಓದಿ ಮುಗಿಸ್ತೇನೆ ಸಂಕಲ್ಪ. ನಾವು ಅಂಥದ್ದೆಲ್ಲ ಎಡವಟ್ಟು ಸಂಕಲ್ಪ ಮಾಡಲಿಕ್ಕೆ ಹೋಗುವುದೇ ಇಲ್ಲ. ಅವನದ್ದು ಸಂಕಲ್ಪ, ಎಲ್ಲ ವೇದವನ್ನು ಓದಿ ಮುಗಿಸ್ತೇನೆ. ಬರೀ ಋಗ್ವೇದ ಅಲ್ಲ, ಋಗ್ಯಜು ಸಾಮ ಮೂರನ್ನು, ಇರುವುದೇ 3 ವೇದ, 3 ವೇದವನ್ನು ಓದಿ ಮುಗಿಸ್ತೇನೆ. ಹಾಗೆ ಸಂಕಲ್ಪ ಮಾಡಿದವ ಅಧ್ಯಯನ ಮಾಡ್ತಾ ಇದ್ದಾನೆ. ತಲೆಗೂದಲು ಬೆಳ್ಳಗಾದವು. ಆತನ ಕಣ್ಣ ರೆಪ್ಪೆ ಕೆಳಗೆ ಇಳಿಯುವುದಕ್ಕೆ ಪ್ರಾರಂಭ ಆಯಿತು. ವಯಸ್ಸಾಯಿತು. ಇನ್ನು ಬದುಕಲಾರೆ ಅಂತ ಗೊತ್ತಾಯಿತು. ಅಷ್ಟು ಹೊತ್ತಿಗೆ ಅವ ಇಂದ್ರನನ್ನು ಕರೀತಾನೆ. ಇಂದ್ರ ಓಡಿ ಬರ್ತಾನೆ. ಏನಾಗಬೇಕಿತ್ತು, ಏನು ಬರಬೇಕು ಅಂತ. ನಾನು ಪೂರ್ತಿ ವೇದ ಮುಗಿಸಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ, ಆದರೆ ಇನ್ನೂ ಮುಗಿಲಿಲ್ಲ, ಬಹಳಷ್ಟು ಓದಿ ಆಯಿತು. ಆದ್ದರಿಂದ ನನಗೆ ಇನ್ನೊಂದು ಆಯುಷ್ಯ ಕೊಡಬೇಕು. ಯಾಕೆ? ವೇದ ಮುಗಿಸ್ಲಿಕ್ಕೆ. ಇಂದ್ರನಿಗೆ ಗೊತ್ತಾಯಿತು ಇದು ಸ್ವಲ್ಪ ಎಡವಟ್ಟಿದೆ. ಆದ್ದರಿಂದ ಒಂದು ಆಯುಷ್ಯ ಕೊಟ್ಟರೆ ಆಮೇಲೆ ಮತ್ತೆ ಕರೀತಾನೆ ನಾನು. ಅದಕ್ಕೋಸ್ಕರ ಅಶ್ವಿನಿ ದೇವತೆಗಳನ್ನು ಕರ್ಕೊಂಡು ಬಂದ. ಯಾವುದೋ ರಸಾಯನ ಮಾಡಿ ಚವನಪ್ರಾಶದ ಹಾಗೆ ಮಾಡಿ ಸ್ವಲ್ಪ ತಿನ್ನಿಸಿದ. ತಲೆಗೂದಲೆಲ್ಲ ಕಪ್ಪಾಯಿತು. ಹೋಗಿದ್ದ ಹಲ್ಲೆಲ್ಲ ಮತ್ತೆ ಗಟ್ಟಿ ಆಯ್ತಂತೆ. ಈತನಿಗೆ ಹೇಳಿದ, ಇನ್ನು 4 ಆಯುಷ್ಯ ಕೊಟ್ಟಿದ್ದೇನೆ, ನೀನು ವೇದಾಧ್ಯಯನ ಮಾಡು. ಇವನ 4 ಆಯುಷ್ಯವೂ ಮುಗೀತು, ವೇದ ಮುಗಿಲಿಲ್ಲ ಅಂತ ಗೊತ್ತಾಯ್ತು ಅವನಿಗೆ. ಅವನು ಮತ್ತೆ ಇಂದ್ರನನ್ನು ಕರೆದ. ಇಂದ್ರ ಈಗ 4 ಅಲ್ಲ 16 ಆಯುಷ್ಯ ಕೊಟ್ಟು ಹೋದ. ಇಷ್ಟಾದರೂ ಈ 16 ಆಯುಷ್ಯದಲ್ಲೂ ವೇದ ಮುಗಿಲಿಲ್ಲ ಅಂತ ಆದಾಗ ಇಂದ್ರನನ್ನು ಮತ್ತೆ ಕರೆದ. ಇಂದ್ರ ಬಂದವ ಏನು ಮಾಡಿದ ಅಂದರೆ, ಸ್ವಲ್ಪ ನನ್ನ ಜೊತೆಗೆ ಬಾ ಅಂತ ಈ ಭಾರದ್ವಾಜನನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡು 3 ಮಹಾಪರ್ವತಗಳಿದ್ದಾವೆ. ಮೇಲೆ ಅಲ್ಲಿ ಮೇರು ಪರ್ವತ ಇದೆ, ಈ ಕಡೆಯಿಂದ ಮೇರು ಮಂದರ ಇದೆ, ಆ ಕಡೆಯಿಂದ ಸುಪಾರ್ಶ್ವ ಅಂತ ಪರ್ವತ ಇದೆ. ಆ ಪರ್ವತಗಳ ಹತ್ರ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಒಂದು ಪರ್ವತದಿಂದ ಒಂದು ಹಿಡಿಯಷ್ಟು, ಅದು ಬಂಗಾರದ ಮಣ್ಣಂತೆ, ಆ ಮಣ್ಣು ತೆಗೆದು ಇವನ ಕೈಗೊಡು ಅಂತ ಕೈಯಲ್ಲಿ ಹಾಕಿದ. ಆಮೇಲೆ ಹಾಗೇ ಹಿಡ್ಕೊಂಡು ಹಾರ್ಕೊಂಡು ಇನ್ನೊಂದು ಪರ್ವತಕ್ಕೆ ಹೋಗಿ ಅಲ್ಲಿಂದ ಒಂದು ಹಿಡಿ ಮಣ್ಣು ಇವನ ಕೈಗೆ ಹಾಕಿದ.
ಇನ್ನೊಂದು ಪರ್ವತಕ್ಕೆ ಹೋಗಿ ಅಲ್ಲಿಂದ ಒಂದು ಹಿಡಿ ಮಣ್ಣು ಇವನ ಕೈಗೆ ಹಾಕಿ ದೂರದಲ್ಲಿ ನಿಲ್ಲಿಸಿ ಹೇಳಿದ, ನೋಡು, ನೀನು ಓದಿದ ವೇದ ಅದು, ನೀನು ಓದ್ಲಿಕ್ಕಿರುವ ವೇದ, ಅಷ್ಟು ದೊಡ್ಡ ಪರ್ವತಗಳ ಹಿಡಿ ಮಣ್ಣು ನೀನು ಇಷ್ಟು ಸಮಯ ಓದಿದ ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ. ಆ ದೊಡ್ಡ ಪರ್ವತ ಉಳ್ಕೊಂಡಿದೆ ಅಲ್ವಾ, ಅದು ಇನ್ನು ನೀನು ಓದಲಿಕ್ಕಿರುವ ವೇದ. ಸಾಧ್ಯವ ನಿಂದು? ಎಷ್ಟು ಆಯುಷ್ಯ ಕೊಟ್ಟು ಏನು ಪ್ರಯೋಜನ? ಇಷ್ಟು ಹೇಳಿ, ಇದು ಯಜುರ್ವೇದದಲ್ಲಿ ಬರುವ ಕಥೆ. ಇಷ್ಟು ಹೇಳಿ ಯಜುರ್ವೇದ ಏನು ಹೇಳ್ತದೆ ಅಂದರೆ, ಅನಂತಾವೈ ವೇದಾಹ, ವೇದಗಳು ಅನಂತವಾಗಿದ್ದಾವೆ, ಆದ್ರಿಂದಲೇ ವೇದವನ್ನು ಸಾಗರ ಅಂತ ಕರೆಯುವುದು. ವೇದವೆಂಬ ಸಾಗರದಲ್ಲಿ ವೇದದ ಅರ್ಥ ಹೀಗೆ ಅಂತ ಮಥನ ಮಾಡುವುದಕ್ಕಿರತಕ್ಕಂತಹ ವೇದವ್ಯಾಸರು ಕೊಟ್ಟ ಸೂತ್ರವೇ ಬ್ರಹ್ಮಸೂತ್ರಗಳು. ಶ್ರೀ ವೇದಾಂತ ಮಹಾಚಲಂ ಹಿ ಪರಿತ ಸಂಯೋಜ್ಯ ಸೂತ್ರಾಹಿಪಂ. ಇನ್ನೊಂದು ವಿಷಯ ಇದೆ. ಈ ವೇದಾಂತ ಮಹಾಚಲ ಅಂತ ಹೇಳಿದರೆ, ವೇದಾಂತ ಅಂದರೆ ಬ್ರಹ್ಮಸೂತ್ರಗಳು ಒಂದು ಸರಿ, ಅದಕ್ಕೆ ಭಾಷ್ಯವೆಂಬ ಸರ್ಪವನ್ನು ಸುತ್ತಿ ಅದನ್ನು ಅರ್ಥ ಮಾಡಿಕೊಳ್ಬೇಕು, ಇದು ಒಂದು ಕ್ರಮ. ಅಥವಾ ವೇದಾಂತ ಅನ್ನುವ ಶಬ್ದಕ್ಕೇನೆ ವೇದದ ಅಂತ ಅಂದರೆ ಉಪನಿಷತ್ತು ಅಂತ ಅರ್ಥ ಇದೆ. ವೇದಾಂತ ಅಂದರೆ ಉಪನಿಷತ್ತು, ವೇದ ಶಿರಸ್ಸು. ಆ ವೇದ ಶಿರಸ್ಸು ಅಂತ, ಅಥವಾ ಅಥರ್ವಶೀರ್ಷ, ಅಥರ್ವ ವೇದಾಂತಕ್ಕೆ ಅಥರ್ವಶೀರ್ಷ ಅಂತ ಹೆಸರು, ಯಜುರ್ವೇದದ ವೇದಾಂತಕ್ಕೆ ಯಜುಶೀರ್ಷ ಅಂತ ಹೆಸರು, ಋಗ್ವೇದದ ವೇದಾಂತಕ್ಕೆ ಋಕ್ಷೀರ್ಷ ಅಂತ ಹೆಸರು. ಅಂತಹ ಶೀರ್ಷ ವೇದಾಂತಗಳೇನಿದ್ದಾವೆ ಆ ವೇದಾಂತಗಳು ಅಂದರೆ ಉಪನಿಷತ್ತುಗಳು. ಆ ಉಪನಿಷತ್ತುಗಳೆಂಬಂತಹ ಪರ್ವತದಿಂದ ಮಥನ ಮಾಡಬೇಕಲ್ವ, ಮಥನ ಮಾಡುವುದಕ್ಕೆ ಸುತ್ತ ಕಟ್ಟತಕ್ಕಂಥ ಹಗ್ಗ ಯಾವುದು ಅಂದರೆ ಬ್ರಹ್ಮಸೂತ್ರಗಳು. ಈಗ ಉಪನಿಷತ್ತುಗಳನ್ನು ಬ್ರಹ್ಮಸೂತ್ರವೆಂಬಂತಹ ಸರ್ಪವನ್ನು ಕಟ್ಟಿ ಸೆಳೆದು ಅದನ್ನು ಮಥನ ಮಾಡಬೇಕು. ಸದ್ವಾತಾಗಮ ಪೋಷಿತಾತ್ಮ ಹೃದಯಂ, ಆ ಬ್ರಹ್ಮಸೂತ್ರಗಳು ಅಂತ ಹೇಳಿದರೆ ಅದು ಸರ್ಪ ಅಂತ ಹೇಳಿದ್ರಲ್ವಾ, ಸರ್ಪಕ್ಕೆ ಶಕ್ತಿ ಯಾವುದರಿಂದ? ಅದಕ್ಕೆ ಆಹಾರ ಯಾವುದು? ಸರ್ಪಕ್ಕೆ ಆಹಾರ ಯಾವತ್ತು? ಅದಕ್ಕೆ ವಾತಾಶನ ಅಂತ ಹೆಸರು. ಇಲ್ಲಿ ವಾತ ಯಾವುದು ಅಂತ ಹೇಳಿದರೆ ನಮ್ಮ ವಾಯುದೇವರು, ಮಧ್ವಾಚಾರ್ಯರು. ಆ ವಾತ ವಾಯುದೇವರಿಂದ ಬಂದಂತಹ ಆಗಮ ಅಂದರೆ ಅವರ ಭಾಷ್ಯಾದಿಗಳು, ಅದರ ಒಂದು ಶಕ್ತಿಯಿಂದ ಪೋಷಣೆಯನ್ನು ಪಡೆದಿರತಕ್ಕಂತಹ ಬ್ರಹ್ಮಸೂತ್ರಗಳೆಂಬಂತಹ ಹಗ್ಗದಿಂದ ಈ ವೇದಾಂತ ಮಹಾಚಲದಿಂದ ಮಥನ ಮಾಡಿದರೆ, ಯಾರು ಮಥನ ಮಾಡುವವರು? ಪೂರ್ವಪಕ್ಷ, ಸಿದ್ಧಾಂತ ಪಕ್ಷ ಅಂತ ಎರಡು. ಪೂರ್ವಪಕ್ಷಕ್ಕೆ ಅಸುರ ಅಂತ ಹೆಸರು, ಸಿದ್ಧಾಂತ ಪಕ್ಷಕ್ಕೆ ಸುರ ಅಂತ ಹೆಸರು. ಈ ಸುರಾಸುರರು ಸೇರಿ ತತ್ಪೂರ್ವ ಪಕ್ಷ ಅಸುರೈಹಿ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮಥಿತಃ. ಸರಿ, ಈ ವೇದವನ್ನು ಹಿಡ್ಕೊಂಡು, ಉಪನಿಷತ್ತು ಹಿಡ್ಕೊಂಡು ಮಥನ ಮಾಡುವುದು ಯಾರನ್ನು? ಸಾಗರ ಯಾರು? ನಮ್ಮ ಶ್ರೀಕೃಷ್ಣನೇ ಮಹಾಸಾಗರ. ಕೃಷ್ಣನನ್ನು ಮಥನ ಮಾಡು. ಕೃಷ್ಣ ಹಾಗೋ ಹೀಗೋ ಅಂತ ಕೃಷ್ಣನ ಬಗ್ಗೆ. ಅವನು ನಿರ್ಗುಣನೋ ಸಮಸ್ತ ಗುಣ ಪರಿಪೂರ್ಣನು, ನಿರಾಕಾರನೋ ಅಥವಾ ತ್ರಿಭಂಗಿ ಮಧುರಾಕೃತಿಯೋ ಏನು ಅಂತ ಅವನ ಬಗ್ಗೆ ಮಥನ ಮಾಡು. ಶ್ರೀಕೃಷ್ಣ ದುಗ್ಧಾಂಬುಧಿ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ. ಅವನನ್ನು ಮಥನ ಮಾಡ್ತಾ ಯಾರು ನಿಜವಾಗಿ ಶುದ್ಧಾಂತಕರಣರಿದ್ದಾರೆ, ಭಗವಂತನಲ್ಲಿ ಭಕ್ತಿಯುಳ್ಳವರಿದ್ದಾರೆ, ಅಂಥವರಿಗೆ ಮೋಕ್ಷವನ್ನು ಕೊಡತಕ್ಕಂಥ ಸುಜ್ಞಾನವನ್ನು ಕೊಡ್ತಾನೆ. ಅದನ್ನೇ ಅಮೃತ ಅಂತ ಕರೆದದ್ದು. ಮೋಕ್ಷವನ್ನು ಕೊಡತಕ್ಕಂಥ ಸುಜ್ಞಾನವನ್ನು ಕೊಡ್ತಾನೆ. ಮಥನ ಮಾಡಿ ಎಡವಟ್ಟು ಜ್ಞಾನವನ್ನೇ ಕೆಲವರಿಗೆ ಕೊಡ್ತಾನೆ. ಎಡವಟ್ಟು ವ್ಯಕ್ತಿಗಳಿಗೆ ಭಗವಂತನ ಬಗ್ಗೆ ತಪ್ಪು ಜ್ಞಾನವನ್ನು ಕೊಡ್ತಾನೆ. ಅಂತಹ ಸಮಾಂ ಪಾಯಾತ್ ಗುಣೋದ್ಯನ್ಮನಿ, ಅಂತಹ ಕೃಷ್ಣ ನಮ್ಮನ್ನು ಮತ್ತೆ ರಕ್ಷಿಸಲಿ ಅಂತ ಪ್ರಾರ್ಥನೆ ಮಾಡತಕ್ಕಂತಹ ಶ್ಲೋಕ. ಈ ಒಂದು ಶ್ಲೋಕ ಅರ್ಥ ಮಾಡಿ ಚಿಕ್ಕ ಮಕ್ಕಳಿಗೆ ಪಾಠ ಹೇಳಲಿಕ್ಕೆ 3 ದಿವಸ ಬೇಕು. ಅಂದರೆ ವಾದಿರಾಜ ತೀರ್ಥರು ಎಷ್ಟು ಸುಲಭ ಗ್ರಾಹ್ಯರು, ಅಷ್ಟೇ ಕಷ್ಟ ವಿಷಯಗಳನ್ನು ಹೇಳುವರು. ಮಂಗಳ ಶ್ಲೋಕದಲ್ಲಿ ಕ್ಲಿಷ್ಟ ವಿಷಯವನ್ನು ಹೇಳಿ ನಮಗೆ ಸುಲಭವಾಗುವ ಹಾಗೂ ಹೇಳಿದ್ದಾರೆ. ಯಾಕಂದರೆ ಶ್ರೀಕೃಷ್ಣ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಅಷ್ಟನ್ನೇ ಹೇಳಿದ್ದು. ಆದರೆ ಅದನ್ನು ಹೇಳಬೇಕಾದ್ರೆ ಮಾತ್ರ ಪೂರ್ವಪಕ್ಷಾಸುರರು, ಸಿದ್ಧಾಂತೋಕ್ತಿ ಸುರೇಶ್ವರರು ಅವರಿಬ್ಬರೂ ಸೇರಿ ಮಾಡಿದಂತಹ ಮಥನ, ಆ ಮಥನದ ಹಿನ್ನೆಲೆಯಲ್ಲಿ ಸೂತ್ರ ಯಾವುದು ಅಂತ ಹೇಳಿದರೆ ಅದು ಬ್ರಹ್ಮಸೂತ್ರಗಳೇ ಸೂತ್ರ. ಪರ್ವತ ಯಾವುದು ಅಂತ ಹೇಳಿದರೆ ಸಮಸ್ತ ವೇದ ರಾಶಿ ಅಂತಕ್ಕಂಥದ್ದೇ ಪರ್ವತ. ಆ ಪರ್ವತವನ್ನು ಸೂತ್ರಗಳಿಂದ ಹಾಕಿದಾಗ ಅದಕ್ಕೆ ಶಕ್ತಿ ತುಂಬಿಸಿದ್ಯಾವುದು ಅಂದರೆ ಶ್ರೀಮನ್ ಮಧ್ವಾಚಾರ್ಯರ ಭಾಷ್ಯ ಗ್ರಂಥಗಳು. ಇವುಗಳ ಮೂಲಕ ಮಥನ ಮಾಡಿದ ಸಾಗರ ಯಾರು ಅಂದರೆ ಭಗವಂತ ಕೃಷ್ಣ. ಭಗವಂತ ಕೃಷ್ಣನ ಬಗ್ಗೆ ಮಥನ ಮಾಡ್ತಾ ಇದ್ದ ಹಾಗೆ ಆ ಕೃಷ್ಣನೇ ನಮಗೆ ಅಮೃತದಂತಹ ಜ್ಞಾನವನ್ನು ಕೊಡ್ತಾನೆ. ಅಂತಹ ಜ್ಞಾನವನ್ನು ಕೊಡುವ ದೇವರಿಗೆ ನಮ್ಮ ನಮಸ್ಕಾರ. ಅವನು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಆಯಿತು. ಈ ರೀತಿ ಪ್ರಾರ್ಥನೆ ಮಾಡಿ ಮುಂದಕ್ಕೆ ಯಾರ ಪ್ರಾರ್ಥನೆ? ಹಯಶೀರ್ಷನ ಪ್ರಾರ್ಥನೆ, ಹಯವದನ ದೇವರ ಪ್ರಾರ್ಥನೆ. ಅಲ್ಲಿಂದ ಮುಂದೆ ನಾನು ಅಂತಹ ಹಯಶೀರ್ಷನನ್ನು ಆಶ್ರಯಿಸ್ತೇನೆ ಅಂತ ಮತ್ತೊಂದು ಥರದ ಪ್ರಾರ್ಥನೆ.
ಇದಾದ ಮೇಲೆ ನಮ್ಮ ರುಕ್ಮಿಣೀ ದೇವಿಯ ಪ್ರಾರ್ಥನೆ ಅದನ್ನು ಕೇಳ್ತಾ ಇದ್ದ ಹಾಗೆ ಮನ್ನ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣ ರಮಣೀ ಲಂಬಾಲಕಾಂ ರುಕ್ಮಿಣೀಂ ಅಂತಹ ರುಕ್ಮಿಣಿಯನ್ನು ನಾನು ನಮಿಸ್ತೇನೆ ಅಂತ ರುಕ್ಮಿಣೀ ದೇವಿಗೆ ನಮಸ್ಕಾರ. ರುಕ್ಮಿಣೀ ದೇವಿಯ ನಮಸ್ಕಾರ ಆದ ಮೇಲೆ ಮಧ್ವಾಚಾರ್ಯರಿಗೊಂದು ನಮಸ್ಕಾರ. ಮಧ್ವಾಚಾರ್ಯರನ್ನು ಹೇಗೆ ನಮಸ್ಕಾರ ಮಾಡ್ತಾರೆ ಗೊತ್ತಾ? ಮಧ್ವಾಚಾರ್ಯರೆಂಬ ಹಂಸ ನನ್ನ ಹೃದಯವೆಂಬ ಕಮಲದ ಹತ್ತಿರ ಬಂದು ಕೂತುಕೊಳ್ಳಿ ಅಂತ ಕೇಳ್ತಾರೆ. ಈ ಹಂಸದಲ್ಲಿ ಅನೇಕ ಬಗೆಯ ಹಂಸಗಳಿದ್ದಾವೆ. ಅದರಲ್ಲಿ ಒಂದು ಹಂಸ ರಾಜಹಂಸ ಅಂತ ಕರೆಸಿಕೊಳ್ತದೆ. ರಾಜಹಂಸದ ವಿಶೇಷತೆ ಏನು? ಶುದ್ಧ ಬೆಳ್ಳಗಿರ್ತದೆ, ಅದರ ಕೊಕ್ಕು ಕೆಂಪಿರ್ತದೆ, ಅದರ ಪಾದದ ಉಗುರುಗಳು ಕೂಡ ಕೆಂಪಾಗಿರ್ತವೆ, ಉಳಿದದ್ದು ಪೂರ್ತಿ ಬೆಳ್ಳಗೆ. ಈ ರೀತಿ ಇದ್ರೆ ಅದಕ್ಕೆ ರಾಜಹಂಸ ಅಂತ ಹೆಸರು. ಆ ರಾಜಹಂಸ ಕಮಲದ ವಾಸನೆಯಿಂದ ಆಕೃಷ್ಟವಾಗ್ತಾ ಇರ್ತದೆ. ಕಮಲ ಇತ್ತು ಅಂತಾದರೆ ಅದರ ಪಕ್ಕದಲ್ಲೇ ನಿಂತಿರ್ತದೆ. ಕಮಲದ ಆ ಸುಂದರವಾದ ಗಂಧ ಅದನ್ನು ಆಕರ್ಷಿಸ್ತದೆ. ಕಮಲದ ಪಕ್ಕದಲ್ಲಿ ನಿಂತಹ ಈ ಮಧ್ವ ಹಂಸಗಳೆಲ್ಲ ಕಮಲದ ಪಕ್ಕದಲ್ಲಿ ನಿಂತುಕೊಂಡು ಅವುಗಳು ಏನು ಮಾಡ್ತಾವೆ? ಸ್ವಚ್ಛವಾಗಿರ್ತವೆ, ನೀರಿನಲ್ಲಿ ವಿಹರಿಸ್ತಾವೆ, ಕಮಲದ ಪಕ್ಕದಲ್ಲಿ ನಿಂತಿರ್ತಾವಲ್ವಾ. ಹಾಗೆ ನಮ್ಮ ಈ ಮಧ್ವಹಂಸ ಆಸ್ಮಾಕ ಹೃತ್ ಸರಸಿಜೇಸ್ತು ಸಮಧ್ವಹಂಸ, ನಮ್ಮ ಹೃದಯವೆಂಬ ಸರೋಜ ಅಂತ ಹೇಳಿದರೆ ಕಮಲ, ಆ ಕಮಲದಲ್ಲಿ ಆ ಮಧ್ವಹಂಸ ಬಂದು ಕುಳಿತುಕೊಳ್ಳಲಿ. ಇಲ್ಲಿ ಹಂಸ ಅನ್ನುವ ಶಬ್ದಕ್ಕೆ ಎರಡು ಅರ್ಥ ಇದೆ. ಒಂದು ಸನ್ಯಾಸಿ, ಪರಮಹಂಸರು ಅಂತ ಹೇಳಿದರೆ ಸನ್ಯಾಸಿ. ಮಧ್ವಾಚಾರ್ಯರು ಸ್ವತಃ ಹಂಸರೂ ಹೌದು, ಪರಮಹಂಸರೂ ಹೌದು. ಸ್ವತಃ ತಾವು ಹಂಸದ ಹಾಗೆ ಸ್ವಚ್ಛರೂ ಹೌದು, ಪರಶುಕ್ಲರಲ್ಲಿ ಒಬ್ಬರಾಗಿರ್ತಕ್ಕಂಥವರು. ಅಂತಹ ಮಧ್ವಾಚಾರ್ಯರೆಂಬ ಹಂಸ ನಮ್ಮ ಹೃತ್ಕಮಲದಲ್ಲಿ ಸನ್ನಿಹಿತವಾಗಲಿ ಅನ್ನುವ ಮಂಗಳ ಶ್ಲೋಕದ ಜೊತೆಗೆ ಇವತ್ತಿನ ಅನುಸಂಧಾನವನ್ನು ಗುರುಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ಈ ಶಬ್ದದ ಮಧ್ಯದಲ್ಲಿ ನೀವು ಕಿರಿಕಿರಿ ಕೇಳಿಕೊಳ್ಳುವುದು ಬೇಡ. ಗುರುಗಳ ಪೂಜೆಯನ್ನು ಕೂಡ ದರ್ಶನ ಮಾಡುವ ಅನ್ನುವ ಕಾರಣದಿಂದ ಇವತ್ತು ನನ್ನ ಉಪನ್ಯಾಸ ಸ್ವಲ್ಪ ಕಡಿಮೆ ಆಗಿದೆ. ನಾಳೆ ನಾನು ಸರಿಯಾಗಿ 6:15 ಇಲ್ಲಿರ್ತೇನೆ. ಹೇಗಾದರೂ ಮಾಡಿ 6:15, ಅದು 6:30 ಸರಿಯಾಗಿ ನಾಳೆ ಉಪನ್ಯಾಸವನ್ನು ಆರಂಭ ಮಾಡೋಣ. 6:15. ಶ್ರೀಕೃಷ್ಣ ಅರ್ಪಣಮಸ್ತು.